ಹಲೋ ಗಾಯ್ಸ್, ಇವತ್ತು ನಾವು ಒಂದು ಬಹುಮುಖ್ಯವಾದಂಥ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. AK ಸಾಗರ್ ಕ್ರಿಕೆಟರ್ಸ್ ಮಾರ್ನಹಳ್ಳಿ ಅವರ ವತಿಯಿಂದ ವರ್ಷ ಪ್ರತಿ ನಡೆಸಿಕೊಂಡು ಬರುವಂತಹ ಬೃಹತ್ತಾದ ಒಂದು ಕ್ರಿಕೆಟ್ ಟೂರ್ನಿ, ಅಂದರೆ ಕ್ರಿಕೆಟ್ ಹಬ್ಬ ಒಂದು ಅದ್ಭುತವಾದಂತಹ ಗ್ರೌಂಡ್ನಲ್ಲಿ ನಡೆಯಲಿಕ್ಕಿದೆ. ಪ್ರಶಾಂತ್ ಪೂಜಾರಿ ಮತ್ತು ನಮ್ಮ ನೆಚ್ಚಿನ ನಮ್ಮ ಆತ್ಮೀಯರಾದಂತಹ ರತನ್ ರವರು ಅತ್ಯಂತ ಮುತುವರ್ಜಿ ವಹಿಸಿ ಅತ್ಯಂತ ಅದಕ್ಕಾಗಿ ಆಗಲಿರುಳು ಕಷ್ಟಪಟ್ಟು ಅವರ ಒಂದು ಕನಸು ಅದು ಸಾಕಾರವಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಇತಿಹಾಸ ಸೃಷ್ಟಿಸುವಂತಹ ನಾಳೆ ಅತ್ಯಂತ ಸುಂದರವಾಗಿ ಅತ್ಯಂತ ಯಶಸ್ವಿಯಾಗಿ 3 ದಿನಗಳ ಒಂದು ಟೂರ್ನಿಮೆಂಟ್ ನಡೆಯುವಾಗ ನಮಗೆಲ್ಲರಿಗೂ ಸ್ವಾಗತಿಸ್ತಾ ಇದ್ದೀನಿ. ಹಾಗೂ ಇವರಾಗಿದ್ದಾರೆ ನಡೆಯೋರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಆ ಒಂದು ರೋಮಾಂಚಕಾರಿಯಾದಂತಹ ಕ್ಷಣಕ್ಕೆ ಕಾಯ್ತಾ ಇದ್ದೀವಿ. ಆ ರೋಮಾಂಚಕಾರಿ ಕ್ಷಣವನ್ನು ನಾವು ನೋಡ್ತೇವೆ. ಸಿರ್ದಳ್ಳಿಯ ಮಾರ್ನಹಳ್ಳಿ, ಹೆಗ್ಗದ್ದೆ ಮಾರ್ನಹಳ್ಳಿಯ ಸಿರ್ದಳ್ಳಿ ಎಂಬಲ್ಲಿ ನಾವು ಹೇಳ್ತಾ ಇದ್ದೀವಿ ಅದನ್ನು ಈಡನ್ ಗಾರ್ಡನ್. ಅದೇ ರೀತಿ ಇದೆ, ಒಂದು ಅದ್ಭುತವಾದಂತಹ ಒಂದು ಗಾರ್ಡನ್ ರೀತಿ ಇರುವಂತಹ ಒಂದು ಗ್ರೌಂಡ್ ಆಗಿದೆ. ಆ ಗ್ರೌಂಡ್ನಲ್ಲಿ ನಾಳೆ ಜಿದ್ದಿನ ಸೆಣಸಾಟ ನಡೆಯಲಿದೆ. ನಾಳೆ, ನಾಡಿದ್ದು ಮತ್ತು ಆಚೆ ನಾಡಿದ್ದು 3 ದಿವಸಗಳ ಕಾಲ ನಡೆಯುವ ಒಂದು ಕ್ರಿಕೆಟ್ ಹಬ್ಬಕ್ಕೆ ತಮಗೆಲ್ಲರಿಗೂ ನಾನು ಸ್ವಾಗತನೂ ಮಾಡ್ತಾ ಇದ್ದೀನಿ. ಈ ಒಂದು ಸಂಭ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯಲಿ, ಅತ್ಯಂತ ವಿಜೃಂಭಣೆಯಿಂದ ಸುಸೂತ್ರವಾಗಿ ನಡೆಯಲಿ ಎಂದು ಆಶಯಿಸುತ್ತಾ, ನಿಮ್ಮೆಲ್ಲರ ಪ್ರಾರ್ಥನೆಯನ್ನು ನಿರೀಕ್ಷಿಸುತ್ತಾ, ಇನ್ನೇನು ನಾವು ಆ ಒಂದು ರೋಮಾಂಚನವಾದಂತಹ ಟೂರ್ನಿ ನಡೆಯುವ ಸ್ಥಳಕ್ಕೆ ಆಗಮಿಸ್ತಾ ಇದ್ದೀವಿ. ಅನೇಕ ದಾನಿಗಳು ಸಹಾಯ ಮಾಡಿರುತ್ತಾರೆ ಈ ಒಂದು ಟೂರ್ನಿಗೆ. ಹಾಗೆಯೇ ನಮ್ಮ AK ಸಾಗರ್ ಕ್ರಿಕೆಟ್ ತಂಡದ ಸದಸ್ಯರು ಅತ್ಯಂತ ಮುತುವರ್ಜಿ ವಹಿಸಿ ಮಾಡಿರ್ತಾ ಇದ್ದಾರೆ. ಇದೊಂದು ದೊಡ್ಡ ಕ್ರಿಕೆಟ್ ಹಬ್ಬವೇ ಸರಿ. ಪೆಂಡಲೆಲ್ಲ ಬಿದ್ದಿದೆ. ಸುಂದರವಾದಂತಹ ವೇದಿಕೆ ಸಜ್ಜುಗೊಂಡಿದೆ. ನಾಳೆ ಬರುವ ಕ್ರಿಕೆಟ್ ಪ್ರೇಮಿಗಳು ಹಾಗೂ ಕ್ರೀಡಾಭಿಮಾನಿಗಳು ಹಾಗೂ ಎಲ್ಲರಿಗೋಸ್ಕರ ಹಲೋ ಎಲ್ಲ ನಮ್ಮ AK ಸಾಗರ್ ಕ್ರಿಕೆಟ್ನ ಎಲ್ಲ ಸದಸ್ಯರು, ಅಭಿಮಾನಿಗಳು ಎಲ್ಲರೂ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ಒಂದು ಮುತುವರ್ಜಿ ವಹಿಸಿ ಈ ಒಂದು ಇದೆ. ನಮ್ಮ ಉದಯಣ್ಣ ಇದ್ದಾರೆ ನೋಡಿ, ಹಿಂಗೆ ಹುಡುಗರ್ಕಿ ನಾಚೋ ಥರ ಅವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಾಳೆಗೋಸ್ಕರ. ನೋಡಿ ನಮ್ಮ ಜಿಪ್ಪಿ, ನಂಬರ್ 1 ಆಲ್ರೌಂಡರ್ ಜಿಪ್ಪಿ. ಬನ್ನಿ, ಇದೇ ನಮ್ಮ ಇದೆಲ್ಲದಕ್ಕೂ ಒಂದು ಮುಖ್ಯ ಜನ ಇವರೇ ಆಗಿದ್ದಾರೆ. ಇವರು ನಮ್ಮ ರತನ್ ರವರು ಮಾತಾಡಬೇಕು ನಮಗೋಸ್ಕರ. ನಾಳಿನ ಒಂದು ಅದ್ಭುತವಾದಂಥ ರೋಮಾಂಚಕಾರಿಯಾದಂತಹ ಕ್ರೀಡಾಕೂಟ ನಡೀತಾ ಇದೆ. ಅದ್ರ ಬಗ್ಗೆ ತಾವು ಮಾತಾಡಬೇಕು. ಹೇಳಿ ನೀವು ಹೇಳಿ. ಇವರೇ ಅದರ ಆಯೋಜಕರು. ಅತ್ಯಂತ ಮುತುವರ್ಜಿ ವಹಿಸಿ ಇದಕ್ಕೋಸ್ಕರ ಹಗಲಿರೋದು ದುಡಿದು ಒಂದು 3-4 ತಿಂಗಳಿಂದನೇ ದುಡಿತಾ ಇದ್ದಾರೆ. ಹೇಳ್ತಾ ಇದ್ದಾರೆ ಅವರೊಂದು ಕನಸಾಗಿದೆ ಇದು. ಇದೆಲ್ಲ ಯಾವ ಥರ ಸೆಟ್ಟಿಂಗ್ ಮಾಡಿದ್ದಾರೆ. ಓ ಸರ್ ಹೇಳಿ ಅದು ನೀವು ನೋಡಿ
ಅದು ನಿಮ್ಮ ಒಂದು ಅಭಿಮಾನ ಅಷ್ಟೇ. ಹೇಳಿ ಸರ್, ನೀವು ನಾಳೆ ಮ್ಯಾಚ್ ಬಗ್ಗೆ ಹೇಳಿ. ನೀವು ನಿಮ್ಮ ಯಾವ ಥರ ನಡೆಸ್ತಾ, ಯಾವ ಥರ ಪ್ಲಾನಿಂಗ್ ಇದೆ, ಯಾವ ಥರ ಟೀಮ್ ಬರ್ತಾ ಇದೆ, ಏನು ನಡೀತಾ ಇದೆ? 2 ದಿನ ಗ್ರಾಮ ಪಂಚಾಯತಿ ಬರ್ತಾ ಇದೆ, 9 ಟೀಮು. ಹಾಂ ಸರ್ ಹೇಳಿ. ಮತ್ತು ಶನಿವಾರ ಶುಕ್ರವಾರ 9 ಟೀಮ್ ಆಡ್ತದೆ, ಪಂಚಾಯತಿ ವ್ಯಾಪ್ತಿಯಲ್ಲಿ ಆಡಿಸ್ತೀನಿ. ಹಾಂ ಹೇಳಿ ಸರ್. ಮತ್ತು ಭಾನುವಾರ ಸ್ಟೇಟ್ ಲೆವೆಲಲ್ಲಿ 8 ಟೀಮ್ ಬರುತ್ತೆ. ವೆರಿ ನೈಸ್. ತುಂಬ ಚೆನ್ನಾಗಿದೆ. ಕಳೆದ ವರ್ಷ ನಾನು ನೋಡಿದ್ದೀನಿ ಮ್ಯಾಚು. ಅದು ನಿಜವಾಗ್ಲೂ ಒಂದು ವರ್ಷ ಇಡೀ ನನಗೆ ಆ ಮ್ಯಾಚ್ ಹೋಗಿರ್ಲಿಲ್ಲ ನಿಜವಾಗ್ಲೂ. ಇಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ಯಾ, ಇದೊಂದು ಲೈವ್ ಮಾಡು ಅಂತ ಹೇಳಿ ಮಾಡಲೇಬೇಕು ಅಂತ ಹೇಳಿದ್ದೆ. ಎಮ್ ಲೈನ್ ಹೌದಾ? ಅಲ್ಲ ಇದು ಎಮ್9 ಸ್ಪೋರ್ಟ್ಸ್. ಹೌದಾ? ಎಷ್ಟು ತಂಡಗಳು ಬರ್ತಾ ಇದೆ ಅಂತ ಹೇಳ್ತೀರಾ ಸ್ವಲ್ಪ? ಟೋಟಲ್ ಆಗಿ ಎಷ್ಟು ತಂಡ ಬರ್ತಾ ಇದೆ ನಾಳೆ? 2 ದಿನ 9 ಬರುತ್ತೆ. ಸ್ಟೇಟ್ ಲೆವೆಲ್ 8 ಟೀಮ್ ಬರುತ್ತೆ. 8 ಓಕೆ. ಇದು ಎಷ್ಟು ಲಕ್ಷದ್ದು ಅಂತ ನೀವು ಹೇಳ್ಬಿಡಿ. 1 ಲಕ್ಷ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ 50,000. ಮಾಶಾಲ್ಲ. ಮತ್ತೆ ಇದು ಯಾರು ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ? ಮುರಳಿ ಮೋಹನ್ ಅವರು ಬರ್ತಾ ಇದ್ದಾರೆ. ಅದನ್ನ ನಾವು ನಾಳೆ ನಾಡ್ದು ಡೈಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ, ನಿಮಗೋಸ್ಕರ ಇದು ಮಾಡ್ತಾ ಇದ್ದೀವಿ. ಇಬ್ರಾಹಿಂ ಸರ್ ಬರ್ತಾ ಇದ್ದಾರೆ. ಮತ್ತೆ ನಮ್ಮ ಸ್ನೇಹಿತರಾದಂತ ನಮ್ಮ ನವಾಜ್ ಖಾನ್ ಅವರು ಬರ್ತಾರೆ. ಮತ್ತೆ ನಮಗ ಬಾಸ್ ಆದಂತ ನಮ್ಮ ಕಾಶಿಪ್ ಸರ್ ಬರ್ತಾರೆ. ನಮ್ಮ ದರ್ಶನ್ ಅವರು. ಥ್ಯಾಂಕ್ ಯು. ಏನಂತ ಹೇಳಿದ್ರೆ ನೀವು ಈ ಒಂದು ಹೆಗ್ಗದ್ದೆ ಗ್ರಾಮಕ್ಕೆ ಹಬ್ಬ ನೀಡ್ತಾ ಇದ್ದೀರಾ. 3 ದಿವಸ ಊಟನೂ ಇದೆ ಅಂತ ಹೇಳ್ತಾ ಇದ್ದೀರಾ. ಫುಲ್ ಒಳ್ಳೆ ಊಟ ಮಾಡ್ತಾ ಇದ್ದೀನಿ. ಅಲ್ಲ ನಿಜಾಗ್ಲೂ ನಿಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ಇಷ್ಟೊಂದು ಮುತುವರ್ಜಿ ವಹಿಸಿ ನಾನು ನೋಡ್ದಂಗೆ 3 ತಿಂಗಳಿಂದ ನೀವು ಇದಕ್ಕೋಸ್ಕರ 3-4 ತಿಂಗಳಿಂದಾನೆ ಇದಕ್ಕೋಸ್ಕರ ಹಗ್ಲು ರಾತ್ರಿ ನೋಡ್ಕೊಂಡು ನಿಜಾಗ್ಲೂ ಹೇಳ್ತಾ ಇದ್ದೀನಿ ಗೈಸ್. ಹೇಗಿದೆ ನೋಡಿ ಮೈದಾನ ಅಂತ ಹೇಳಿದರೆ, ನಿಜಾಗ್ಲೂ ಈಡನ್ ಗಾರ್ಡನ್ ಮೈದಾನ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಡೆಸ್ಬೋದು. ಆ ಥರ ಇದೆ ಮೈದಾನ. ಆ ಥರ ಮಾಡಿದ್ದಾರೆ ನಮ್ಮ ರತನ್ ಸರ್ ಅವರು. ಅಷ್ಟು ಚೆನ್ನಾಗಿ ಪೆಂಡಲಲ್ಲಿ ಹಾಕಿ ಆ ಥರ ಮಾಡಿದ್ದಾರೆ ನೋಡಿ. ಹುಡುಗರೆಲ್ಲ ಬೆಳಗ್ಗಿಂದನೇ ಒಂದು 4 ದಿವಸದಿಂದನೇ ಸ್ಟಾರ್ಟ್ ಮಾಡಿದಾರಲ್ವಾ? ಒಂದು ವಾರದಿಂದನೇ ಫುಲ್ಲು ಬಂದು ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಎಲ್ಲ ಬಿಟ್ಟು ಅಲ್ಲೆಲ್ಲ ಹೋಗ್ತೀವಿ ನಾವು ಬೈಕಲ್ಲಿ. ಹಿಂಗೆ ಒಂದು ಫುಲ್ಲು ಎಲ್ಲರನ್ನು ತೆಗಿತೀವಿ. ಆ್ಯಕ್ಚುಲಿ ನಾಳೆಯಿಂದ ನೀವು ಲೈವೇ ನೋಡ್ತೀರಾ. ಆದರೂ ನಮ್ಮೊಂದು ಖುಷಿ, ಹಾಗಾಗಿ ನಾವು ಮಾಡ್ತಾ ಇರೋದು. ನೋಡಿ ಯಾವ ಥರ ಸೆಟಪ್ ಮಾಡಿದಾರೆ ಅಂತ ಹೇಳಿದ್ರೆ, ಯಾವುದು ಕಮ್ಮಿ ಇರಬಾರ್ದು ಅಂತ ಹೇಳಿದ್ರೆ ನಮ್ಮ ಟೋಟಲಾಗಿ ನಡೆಸಬೇಕು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಒಂದು ಟೂರ್ನಿಮೆಂಟ್ ನಡೀತಾ ಇದೆ. ಕ್ರಿಕೆಟ್ ಪ್ರೇಮಿಗಳಿಗೆ ನಿಜವಾಗ್ಲೂ ಹಬ್ಬನೇ. 3 ದಿವಸ ರಸದೌತಣ ಮಾಡಿದ್ರೆ ಇರೋದ್ರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ ಗಾಯ್ಸ್. ನೋಡಿ ಫುಲ್ ಜಾಲಿಲಿದ್ದಾರೆ ಹುಡುಗರೆಲ್ಲ, ಜೋಶಲ್ಲಿದ್ದಾರೆ. ಇದೇ ಜೋಶು ಕೊನೆಯವರೆಗೂ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾವ ಥರ ಇದೆ ನೋಡಿ ಗ್ರೌಂಡ್, ಯಾವ ಥರ ಇದೆ ನೋಡಿ ಸರ್. ಅನೇಕ ಉದ್ಯಮಿಗಳು, ಅನೇಕ ನಮ್ಮ ಊರಿನ ಹಿರಿಯರು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ತನು ಮನ ಧನದಿಂದ ಸಹಾಯ ಮಾಡಿ ಈ ಒಂದು ಟೂರ್ನಿಯ ಯಶಸ್ಸಿಗೆ ಸಹಕರಿಸಿದ್ದಾರೆ. ನಮ್ಮ ರತನ್ ಸರ್ ಅವರು ಅವರಿಗೆ ಎಷ್ಟು ಹೇಳಿದ್ರು ನಮಗೆ ಕಮ್ಮಿನೇ. ಆ ಥರ ಅದನ್ನು ಅರೇಂಜ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ, ಮಾಡ್ತಾಯಿದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ನಾಳೆ ಯಾವುದೆಲ್ಲ ಟೀಮ್ ಬರ್ಬೋದು, ಯಾವ ಥರ ಇರ್ಬೋದು ಅಂತೇಳಿ. ಕಳೆದ ವರ್ಷ ಇದೇ ಗ್ರೌಂಡ್ನಲ್ಲಿ ನಡೆದಂತಹ 26, 27, 28 ಅದೇ ತಾರೀಕಿನಲ್ಲಿ ನಡೆದಂಥ ಒಂದು ಮ್ಯಾಚ್ನಲ್ಲಿ ನಮ್ಮ HL ಫ್ರೆಂಡ್ಸ್, ಅದು ನಮ್ಮ ಆತ್ಮೀಯರದೇ, ಅದು ಫಸ್ಟ್ ಪ್ರೈಸ್ ಹೊಡೆದಿತ್ತು. ತುಂಬ ಸಂತೋಷ ಆಗಿತ್ತು. ಈ ಸಲ ಲೈವ್ ಇದೆ, ಕಳೆದ ಸಲ ಲೈವ್ ಇರಲಿಲ್ಲ, ಈ ಸಲ ಲೈವ್ ಇದೆ. ಏನಂತ ಹೇಳಲಿ, ಎಕ್ಸೈಟ್ಮೆಂಟಲ್ಲಿ ನನಗೆ ಮಾತೇ ಬರ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಇನ್ನೇನು 3 ದಿವಸ ನಾವು ಇಲ್ಲಿ ಹಬ್ಬ ಮಾಡೋದೆ. ನೀವು ನಮ್ಮ ಜೊತೆ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಗಾಯ್ಸ್. ಹೇಗಿದೆ ನೋಡಿ. ಓಕೆ ಗೈಸ್, ಹಾಗೆ ಇರಲಿ. ನಾಳೆ ಇದನ್ನು ನಾವು ಫುಲ್ಲಾಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ನಾನೇನು ಬ್ಲಾಗರ್ ಅಲ್ಲ, ಜಸ್ಟ್ ಒಂದು ಖುಷೀಲಿ ಮಾಡ್ತಾಯಿದ್ದೀನಿ. ಮಿಸ್ಟೇಕ್ ಇದ್ದರೆ ಬೇಜಾರು ಮಾಡ್ಕೋಬೇಡಿ, ತಪ್ಪನ್ನು ಒಪ್ಕೊಳ್ಳಿ, ತಪ್ಪನ್ನು ತಿದ್ದಿ. ಓಕೆ, ಥ್ಯಾಂಕ್ ಯು ಗೈಸ್.
ಇದೇ ನಾಳೆ ನೋಡಿ ಜಿದ್ದಿನ ಸೆಣಸಾಟ ನಡೆಯುವ ಒಂದು ರೋಮಾಂಚಕಾರಿ ಕ್ರಿಕೆಟ್ ಆಟಕ್ಕೆ ಸಾಕ್ಷಿಯಾಗಲಿರುವಂತಹ ಒಂದು ಸುಂದರವಾದ ನಮ್ಮ ಕ್ರೀಡಾಂಗಣ, ಆಟದ ಮೈದಾನ. ನಾಳೆ ಯಾರ ಮಡಲಿಗೆ ನಮ್ಮ ಈ ಒಂದು ಏಕೆ ಸಾಗರ್ ಕಪ್ ಹೋಗುತ್ತೋ ನೋಡಲೇಬೇಕು ಗಾಯ್ಸ್. ಹೇಗಿದೆ ನೋಡಿ ಪಿಚ್ಚು. ಗಣೇಶ್ ಅವರು ಫುಲ್ಲು ಜಾಲಿಲಿ ಫುಲ್ಲು ಟೆನ್ಷನ್ ತೊಗೊಂಡು ಮಾಡ್ತಾ ಇದ್ದಾರೆ, ಏನೇ ಆಗಲಿ ಅಂತೇಳಿ. ನೋಡಿ ಹಾಯ್ ಗಣೇಶ್, ಹಾಯ್ ಮಾಡು. ಜಿಪ್ಪಿ ನಮ್ಮ ಫೇವ್ರೆಟ್ ಪ್ಲೇಯರ್. ಓಕೆ ಗೈಸ್, ಸರಿ ನಾಳೆ ನೋಡುವ. ಓಕೆ ಬಾಯ್.